ಭಾರತ ಒಂದು ಸಂದಿಗ್ಧ ಮತ್ತು ಸಂಕ್ರಮಣ ಸ್ಥಿತಿಯಲ್ಲಿ ಮುಂದೆ ಹೋಗ್ತಾ ಇದೆ. ಒಂದು ಕಡೆ ಭಾರತವನ್ನ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರ ಎಂದು ಬಿಂಬಿಸುವ ಪ್ರಯತ್ನಗಳು ನಡೆಯುತ್ತಿವೆ. ಮತ್ತೊಂದು ಕಡೆ ಸುಮಾರು 80 ಕೋಟಿ ಜನರಿಗೆ ಉಚಿತ ಪಡಿತರವನ್ನ ನೀಡಬಹುದಾದ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಈ ಎರಡೂ ವೈರುಧ್ಯಗಳನ್ನ ನಾವು ಏಕಕಾಲದಲ್ಲಿ ಗಮನಿಸಬೇಕು ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕೆ ಇದನ್ನ ಗಮನಿಸಬೇಕು? ಇವೆರಡು ಮುಖ್ಯವಾದವು ಅಂದ್ರೆ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಎಂದು ಹೇಳುವ ಮೂಲಕ ಅನೇಕ ವಂಚಿತ ಸಮುದಾಯಗಳಿಗೆ ಸಿಗಬಹುದಾದ ಸವಲತ್ತುಗಳನ್ನು ನಾವು ತಪ್ಪಿಸುವ ಪ್ರಯತ್ನವನ್ನು ಮಾಡುತ್ತಿರುತ್ತೇವೆ. 80 ಕೋಟಿ ಜನರಿಗೆ ಉಚಿತ ಪಡಿತರವನ್ನು ಕೊಡುತ್ತಿರುವ ಮತ್ತು ಅವರಾರೂ ಕೂಡ ನಿರಾಕರಣೆ ಮಾಡದೆ ಸ್ವೀಕರಿಸುತ್ತಿರುವ ಸನ್ನಿವೇಶವನ್ನು ಗಮನಿಸಿದರೆ ನಮಗೆ ಅನಿಸ್ತದೆ, ಈ ದೇಶದ ಅಗತ್ಯ, ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಇನ್ನೂ ಕೂಡ ನಮಗೆ ಸಾಧ್ಯವಾಗಿಲ್ಲ ಅನ್ನುವ ಸತ್ಯದ ಅರಿವು ಕೂಡ ಆಗುತ್ತದೆ. ಇಂತಹ ಸಂದರ್ಭದಲ್ಲಿ ನಮ್ಮ ದೇಶದ ಡಿಲಿಮಿಟೇಷನ್ ಪ್ರೋಸೆಸ್ ಕೂಡ ಚಾಲ್ತಿಗೆ ಬರ್ತಕ್ಕಂಥ ಸನ್ನಿವೇಶ ಈ ವರ್ಷ ನಡೀತಾ ಇದೆ. ಇದು ನಡೆಯುತ್ತಿರುವ ಕಾರಣದಿಂದಾಗಿ ದಕ್ಷಿಣದ ರಾಜ್ಯಗಳು ವಿಶೇಷವಾಗಿ ತೊಂದರೆಗೆ ಒಳಗಾಗುತ್ತಿರುವ ಸನ್ನಿವೇಶವನ್ನ ನಾವೆಲ್ಲರೂ ಕೂಡ ಗಮನಿಸಬೇಕು. ಹಾಗೆ ಗಮನಿಸದೆ ಹೋದ್ರೆ ನಾವು ಬಹಳ ದೊಡ್ಡ ಆತಂಕಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಅನ್ನುವ ಮಾತು ಸತ್ಯವಾದದ್ದು. ಈ ಕಾರ್ಯಕ್ರಮವನ್ನ ಉದ್ಘಾಟಿಸಲು ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಬೇಕಾಗಿದೆ. ಅನಿವಾರ್ಯ ಕಾರಣಗಳಿಂದ ತಡವಾಗಿದೆ. ಆದರೆ ಅವರು ಕೆಲವೇ ನಿಮಿಷಗಳಲ್ಲಿ ಆಗಮಿಸ್ತಾರೆ ಅಂತೇಳಿ ನಾವೆಲ್ಲರೂ ಭಾವಿಸಿ, ಪ್ರಾಸ್ತಾವಿಕವಾಗಿ ನಾನು ಈ ವಿಚಾರಗಳನ್ನು ಕುರಿತ ಕೆಲವು ಮಾತುಗಳನ್ನ ತಮ್ಮ ಮುಂದೆ ಆಡೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಚಾರಿತ್ರಿಕವಾಗಿ ಡಿಲಿಮಿಟೇಷನ್ 1951ರಲ್ಲಿ, 1961ರಲ್ಲಿ, 1971ರಲ್ಲಿ ಮತ್ತು 2001ರ ಏನು ಜನಗಣತಿ ನಡೆದಿದೆ ಇದರ ಆಧಾರದ ಮೇಲೆ ನಡೆದಿದೆ. ಹೀಗೆ ನಡೆಯುತ್ತಿರುವಾಗಲೇ ನಮಗೆ ಇರುವ ಆಧಾರ, ಡಿಲಿಮಿಟೇಷನ್ಗೆ ಇರಬಹುದಾದ ಕಾನೂನಿನ ಶಕ್ತಿ ಏನು ಅಂತ ಅಂದ್ರೆ, ಭಾರತದ ಸಂವಿಧಾನ ಲೋಕಸಭೆಯಲ್ಲಿ ಎಷ್ಟು ಸೀಟುಗಳನ್ನ ಯಾವ ರಾಜ್ಯಗಳಿಗೆ ಕೊಡಬೇಕು ಅನ್ನುವುದನ್ನ ನಮಗೆ ಮ್ಯಾಂಡೇಟ್ ಮಾಡಿ ಹೇಳ್ತದೆ. ಹೀಗೆ ಹೇಳುವ ಮೂಲಕ ಅದು ವಿಶೇಷವಾಗಿ ಜನಸಂಖ್ಯೆಯ ಆಧಾರದ ಮೇಲೆ ಲೋಕಸಭೆಯ ಸೀಟುಗಳನ್ನ ನಿಗದಿ ಮಾಡಬೇಕು ಅಂತ ಹೇಳಿ ನಮ್ಮ ಸಂವಿಧಾನದ ಆರ್ಟಿಕಲ್ 81(2) ಇದನ್ನ ಉಲ್ಲೇಖಿಸಲಾಗಿದೆ. ಆರ್ಟಿಕಲ್ 81 ಸಬ್ಸೆಕ್ಷನ್ 2 ಏನ್ ಹೇಳ್ತದೆ ಅಂತ ಅಂದ್ರೆ, ದಿ ಸ್ಟೇಟ್ಸ್ ಸೀಟ್ಸ್ ಹ್ಯಾವ್ ಟು ಬಿ ಅಲೋಕೇಟೆಡ್ ಟು ದ ಸ್ಟೇಟ್ಸ್ ಇನ್ ಪ್ರಪೋರ್ಷನ್ ಟು ದೇರ್ ಪಾಪ್ಯುಲೇಷನ್ ಇದನ್ನ ಹೇಳ್ತಾರೆ. ಇದು ಅನೇಕ ರಾಜ್ಯಗಳು ಪಾಪ್ಯುಲೇಷನ್ ನಿಯಂತ್ರಣ ಮಾಡಬೇಕು, ಜನಸಂಖ್ಯಾ ನಿಯಂತ್ರಣ ಮಾಡಬೇಕು ಅಂತ ಬಂದಾಗ, ವಿಶೇಷವಾಗಿ ನಮ್ಮ ದೇಶದ ಅನೇಕ ರಾಜ್ಯಗಳು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡುವ ಕೆಲಸದಲ್ಲಿ ದಕ್ಷಿಣ ರಾಜ್ಯಗಳು ಬಹಳ ಪರಿಣಾಮಕಾರಿಯಾಗಿ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದ್ದಾವೆ. ದಕ್ಷಿಣ ರಾಜ್ಯಗಳು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದ ಕಾರಣದಿಂದಾಗಿ ನಮ್ಮ ಜನಸಂಖ್ಯೆ ಕಡಿಮೆ ಆಗಿ ನಮ್ಮ ಸೀಟುಗಳನ್ನು ಕಳೆದುಕೊಳ್ಳುವ ಆತಂಕಕ್ಕೆ ನಾವು ಎದುರಾಗಿದ್ದೇವೆ. ಉತ್ತರದ ರಾಜ್ಯಗಳು, ವಿಶೇಷವಾಗಿ ಉತ್ತರ ಪ್ರದೇಶ, ಬಿಹಾರ, ಛತ್ತೀಸ್ಗಢ, ಜಾರ್ಖಂಡ್, ಈ ರಾಜ್ಯಗಳು ಜನಸಂಖ್ಯಾ ನಿಯಂತ್ರಣ ಮಾಡದಿರುವ ಕಾರಣಕ್ಕಾಗಿ, ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವ ಕಾರಣಕ್ಕಾಗಿ ಇವತ್ತಿನ ಡಿಲಿಮಿಟೇಷನ್ ಏನ್ ನಡೀತದೆ ಆ ಮೂಲಕ ಹೆಚ್ಚಿನ ಸೀಟುಗಳನ್ನು ಪಡೆಯುವ ಆತಂಕವನ್ನ, ಸಂತೋಷವನ್ನ ಅವರು ಅನುಭವಿಸ್ತಾ ಇದ್ದಾರೆ. ಉತ್ತರದ ರಾಜ್ಯಗಳು ಹೀಗೆ ಅನುಭವಿಸುವ ಕಾರಣದಿಂದಾಗಿ ಆಗಬಹುದಾದ ಪರಿಣಾಮಗಳೇನು ಅನ್ನೋದು ಕೂಡ ಇವತ್ತಿನ ಬಹಳ ಮುಖ್ಯವಾದ ಪ್ರಶ್ನೆ. ಉತ್ತರದ ರಾಜ್ಯಗಳು ಅತಿ ಹೆಚ್ಚು ಪಾರ್ಲಿಮೆಂಟಿನ ಸೀಟುಗಳನ್ನು ಪಡೆಯುವ ಮೂಲಕ
ಭಾರತದ ಸಮಗ್ರತೆಗೆ ಮೊದಲ ಅಡ್ಡಿ ಉಂಟಾಗುತ್ತದೆ ಎನ್ನುವ ಆತಂಕ ಅನೇಕ ರಾಜಕೀಯ ಶಾಸ್ತ್ರಜ್ಞರು ಈಗಾಗಲೇ ವ್ಯಕ್ತ ಮಾಡಿದ್ದಾರೆ. ಸಮಗ್ರತೆಗೆ ಯಾವ ರೀತಿಯ ಆತಂಕ ಒದಗುತ್ತದೆ ಎಂದು ಕೇಳಿದರೆ, ದೇಶದ ಎಲ್ಲ ರಾಜ್ಯಗಳಿಗೆ ಅನ್ವಯವಾಗುವ ತೀರ್ಪುಗಳನ್ನು ತೆಗೆದುಕೊಳ್ಳುವ ಕಾಲ ಬಂದಾಗ ಹೆಚ್ಚು ಸಂಸದರಿರುವ ಪಾರ್ಲಿಮೆಂಟ್ ಸದಸ್ಯರಿರುವ ರಾಜ್ಯಗಳು ಅಥವಾ ಆ ಪ್ರದೇಶಗಳು ಆ ಪಾಲಿಸಿಗಳಿಗೆ ಬೆಂಬಲವನ್ನು ಸೂಚಿಸುವ ಮೂಲಕ ಅವರು ತಮ್ಮ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳುವ ಅನುಕೂಲಗಳು ಸಾಧ್ಯವಾಗುತ್ತವೆ. ಹಾಗೆ ಸಾಧ್ಯವಾಗುವುದರಿಂದ ಭಾರತದ ಸಮಗ್ರತೆಗೆ ಧಕ್ಕೆ ಒದಗುತ್ತದೆ ಎನ್ನುವ ಮಾತನ್ನ ಈಗಾಗಲೇ ಅನೇಕ ರಾಜಕೀಯ ಶಾಸ್ತ್ರಜ್ಞರು ವಹಿಸಿದ್ದಾರೆ, ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಎರಡನೆಯದು, ಜನಸಂಖ್ಯೆ ಆಧಾರದಿಂದ ಹೆಚ್ಚಿನ ಸಂಖ್ಯೆಯ ಸೀಟುಗಳನ್ನು ಪಡೆಯುವ ಉತ್ತರದ ರಾಜ್ಯಗಳು ಹಿಂದಿ ಭಾಷೆಯನ್ನು ಮಾತನಾಡುವ ರಾಜ್ಯಗಳಾಗಿವೆ. ಇದೊಂದು ಮುಖ್ಯವಾದ ಪ್ರಶ್ನೆ. ಹಿಂದಿ ಭಾಷಿಕ ರಾಜ್ಯಗಳು ಹೆಚ್ಚಿನ ಸಂಖ್ಯೆಯ ಸೀಟುಗಳನ್ನ ಲೋಕಸಭೆಯಲ್ಲಿ ಹೊಂದಿದ್ದಾದರೆ ಅಲ್ಲಿ ಬರುವ ನಮ್ಮ ಸಾಂವಿಧಾನಿಕ ತಿದ್ದುಪಡಿಗಳು, ದೇಶದ ಹಿತಾಸಕ್ತಿಯಿಂದ ರಚಿಸುವ ಕಾನೂನುಗಳು ಮತ್ತು ದೇಶದ ಸಮಗ್ರತೆಯನ್ನು ಕಾಪಾಡಿಕೊಳ್ಳಬಹುದಾದ ಕಾನೂನುಗಳಿಗೆ ಜಯ ಸಿಗುತ್ತವೆಯೇ ಇಲ್ಲವೇ ಅನ್ನುವ ಪ್ರಶ್ನೆ ಕೂಡ ಬಹಳ ಮುಖ್ಯವಾದದ್ದು. ಈಗ ಆಳುತ್ತಿರುವ ಸರ್ಕಾರವನ್ನು ಗಮನದಲ್ಲಿಟ್ಟುಕೊಂಡು ಅನೇಕರು ಈ ವಿಚಾರವನ್ನು ಗಮನಿಸಿರುವುದೇನು ಅಂತ ಅಂದ್ರೆ, ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ಅನೇಕ ವಿಚಾರಗಳಲ್ಲಿ ಸಮಾನ ಯೋಚನೆಗಳನ್ನು ಮಾಡುವುದು ಸಾಧ್ಯವಾಗಿಲ್ಲ. ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಗಳನ್ನು ಕುರಿತು ಕೂಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಜೊತೆ ಸಮಾಲೋಚನೆ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ. ಇದು ಅತ್ಯಂತ ಮಹತ್ವದ ವಿಚಾರ ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು. ಸರ್ಕಾರಿಯ ಕಮಿಷನ್ ಅನ್ನು ನೇಮಕ ಮಾಡಿದಾಗ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧವನ್ನು ಕುರಿತಂತೆ ಅನೇಕ ಸಲಹೆಗಳನ್ನು ನೀಡಲಾಗಿದೆ. ಆದರೆ ಆ ಯಾವ ಸಲಹೆಗಳನ್ನು ಕೂಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಜೊತೆಗೆ ಮಾತನಾಡುವ ಅಥವಾ ಚರ್ಚೆ ಮಾಡುವ ಕನಿಷ್ಠ ಸೌಜನ್ಯವನ್ನು ತೋರದಿರುವುದು ಇವತ್ತಿನ ರಾಜಕೀಯ ಬೆಳವಣಿಗೆ. ಕೆಲವು ಉದಾಹರಣೆಗಳನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಂದು, ಆರ್ಟಿಕಲ್ 370 ತೆಗೆಯುವಾಗ ದೇಶದ ಮೇಲೆ ಉಂಟಾಗಬಹುದಾದ ಪರಿಣಾಮ ಅಥವಾ ಆರ್ಟಿಕಲ್ 370 ತೆಗೆದಾಗ ಆ ರಾಜ್ಯದ ಮೇಲೆ ಉಂಟಾಗಬಹುದಾದ ಪರಿಣಾಮವನ್ನ ಕನಿಷ್ಠ ಸೌಜನ್ಯಕ್ಕಾಗಿ ಆ ರಾಜ್ಯ ಮತ್ತು ಒಟ್ಟು ದೇಶದ ಮುಖ್ಯಮಂತ್ರಿಗಳನ್ನ ಕೂಡಿಸಿ ಮಾತನಾಡುವ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿಲ್ಲ. ಎರಡನೇದು, ಜಿಎಸ್ಟಿಯನ್ನ ಜಾರಿಗೆ ತಂದಾಗ ಜಿಎಸ್ಟಿಯನ್ನ ಜಾರಿಗೆ ತರುವ ಕಾರಣದಿಂದಾಗಿ ರಾಜ್ಯ ಸರ್ಕಾರಗಳ ಮೇಲೆ ಬೀಳುವ ಆರ್ಥಿಕ ಹೊರೆಯನ್ನ ಮೊದಲ ಹಂತದಲ್ಲಿ ಪರಿಗಣನೆಗೆ ತೆಗೆದುಕೊಂಡು ಸುಮಾರು 5 ವರ್ಷಗಳ ಕಾಲ ರಾಜ್ಯಗಳಿಗೆ ಜಿಎಸ್ಟಿ ತೆರಿಗೆ ಪರಿಹಾರವನ್ನು ಕೊಡುವ ಯೋಜನೆಯನ್ನ ಮಾಡಲಾಯಿತು. ಆದರೆ ಜಿಎಸ್ಟಿಯನ್ನ ಜಾರಿಗೊಳಿಸುವಾಗ ಅನೇಕ ರಾಜ್ಯ ಸರ್ಕಾರಗಳು ಒಪ್ಪದಿರುವ ಅಂಶಗಳನ್ನ ಅದರಲ್ಲಿ ಸೇರಿಸಿ ಆ ಜಿಎಸ್ಟಿ ಜಾರಿಗೊಳಿಸಿದ ಕಾರಣದಿಂದಾಗಿ ಅನೇಕ ರಾಜ್ಯ ಸರ್ಕಾರಗಳು ಆರ್ಥಿಕ ಹೊರೆಯನ್ನು ಹೊತ್ತುಕೊಳ್ಳುವಂತಾಯಿತು. ಎರಡನೇದು, ಇತ್ತೀಚೆಗೆ 1 ವರ್ಷದ ಹಿಂದೆ ಜಿಎಸ್ಟಿಯ ಅನೇಕ ಸಡಿಲಿಕೆಯನ್ನು ಮಾಡಲಾಯಿತು. ಜಿಎಸ್ಟಿಯಲ್ಲಿ ಮೊದಲು ರಾಜ್ಯ ಸರ್ಕಾರಗಳು ಇಂಥ ತೆರಿಗೆಗಳನ್ನು ಹಾಕುವುದು ಉಚಿತವಲ್ಲ ಅಂತ ಹೇಳಿದಾಗ ಕೇಳದಿದ್ದ ಕೇಂದ್ರ ಸರ್ಕಾರ ಸ್ವಯಂ ಪ್ರೇರಣೆಯಿಂದ ಕೆಲವು ಜಿಎಸ್ಟಿಗಳನ್ನ ಸಡಿಲಿಕೆ ಮಾಡಲಾಯಿತು. ಇದರ ಪರಿಣಾಮವಾಗಿ ರಾಜ್ಯಗಳ ಆದಾಯ ಮತ್ತಷ್ಟು ಕುಸಿತಕ್ಕೆ ಒಳಗಾಯಿತು. ಅವೈಜ್ಞಾನಿಕ ಜಿಎಸ್ಟಿಯನ್ನು ಜಾರಿಗೊಳಿಸಿದಾಗ ರಾಜ್ಯ ಸರ್ಕಾರಗಳ ಮೇಲೆ ಆರ್ಥಿಕ ಹೊರೆ ಬಂತು. ಅದೇ ಜಿಎಸ್ಟಿಯನ್ನು ಸಡಿಲಗೊಳಿಸಿದಾಗ ಆರ್ಥಿಕ ಹೊರೆ ರಾಜ್ಯ ಸರ್ಕಾರಗಳ ಮೇಲೆ ಬಂತು. ಈಗ ಈ ಜಿಎಸ್ಟಿಯನ್ನ ಸಡಿಲಗೊಳಿಸಿ ರಾಜ್ಯ ಸರ್ಕಾರಗಳ ಮೇಲೆ ಬಿದ್ದಿರುವ ಆರ್ಥಿಕ ಹೊರೆ ಕರ್ನಾಟಕ ಒಂದನ್ನು ನೀವು ಪರಿಗಣಿಸಿದರೆ ಸುಮಾರು 15,000 ಕೋಟಿಯಷ್ಟು ಆರ್ಥಿಕ ಹೊರೆಯನ್ನ ಕರ್ನಾಟಕ ಸರ್ಕಾರ
ಹೊತ್ತುಕೊಳ್ಳಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ದರಿಂದ ಈ ಡಿಲಿಮಿಟೇಷನ್ ಎಕ್ಸಸೈಸ್ ಟಾಪ್ ಡೌನ್ ಮಾಡಿದ್ರಿಂದ, ತೀರ್ಮಾನವನ್ನು ತೆಗೆದುಕೊಂಡಿದ್ದರೆ ಕೆಲವು ರಾಜ್ಯಗಳಿಗೆ ಅನುಕೂಲಗಳಾದವು, ಕೆಲವು ರಾಜ್ಯಗಳಿಗೆ ಅನಾನುಕೂಲಗಳಾದವು. ಈ ಸಮಾಲೋಚನೆಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಮಾಡುವ ಒಂದು ಸಂವಾದ, ಕನಿಷ್ಠ ಸಂವಾದ ಕೇಂದ್ರ ಸರ್ಕಾರ ಮಾಡ್ತಿಲ್ಲ ಅನ್ನುವ ಆರೋಪವನ್ನ ಅನೇಕ ರಾಜ್ಯ ಸರ್ಕಾರಗಳು ಮಾಡ್ತಾ ಇವೆ. ಇದರಲ್ಲಿ ಗಮನಿಸಬಹುದಾದ ಇನ್ನೊಂದು ಮುಖ್ಯವಾದ ಅಂಶ ಏನು ಅಂದ್ರೆ, ಯಾವ ಯಾವ ರಾಜ್ಯಗಳಲ್ಲಿ ಕೇಂದ್ರದಲ್ಲಿರುವ ಸರ್ಕಾರದ ಪಕ್ಷದ ವಿರೋಧಿ ಸರ್ಕಾರಗಳಿವೆ, ಅಂದ್ರೆ ವಿರೋಧ ಪಕ್ಷದ ಸರ್ಕಾರಗಳಿವೆ, ಈ ರಾಜ್ಯಗಳಿಗೆ ಹೊಡೆತ, ಆರ್ಥಿಕವಾದ ಹೊಡೆತ ತೀವ್ರಗತಿಯಲ್ಲಿ ಆಗಿದೆ ಅನ್ನೋದನ್ನು ಕೂಡ ನಾವೆಲ್ಲರೂ ಗಮನಿಸಬೇಕು. ಒಂದು ಎರಡು ಉದಾಹರಣೆಗಳನ್ನ ಈ ಸಂದರ್ಭದಲ್ಲಿ ಕೊಡಬೇಕು ಅಂತ ನಾನು ಭಾವಿಸ್ತೇನೆ. ಒಂದು, ಡಿಲಿಮಿಟೇಷನ್ಗೆ ಕೊಡ್ತಕ್ಕಂತ ಕಾರಣ ಸಂವಿಧಾನ ಮತ್ತು ಪಾರ್ಲಿಮೆಂಟ್ ಸದಸ್ಯರ ಹೆಚ್ಚುವರಿ ಮತ್ತು ಇಳಿಕೆ ಎರಡನ್ನು ನಾವು ಪರಿಗಣನೆ ಮಾಡಬೇಕು. ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ, ಒಂದು ಕೋರ್ಸಿವ್ ಫೆಡರಲಿಸಂ ಓವರ್ ಕೋಆಪರೇಟಿವ್ ಫೆಡರಲಿಸಂ ಇವತ್ತಿನ ಸಂಘರ್ಷಕ್ಕೆ ಕಾರಣವಾಗಿರುವ ಅಂಶ. ಕೋರ್ಸಿವ್ ಫೆಡರಲಿಸಂ ಯಾವುದು ಅಂದ್ರೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಒಂದು ಸಮತೋಲನವಾದ ಚಿಂತನಾ ಲಹರಿ ಇದ್ರೆ ಅದು ಕೋಆಪರೇಟಿವ್ ಫೆಡರಲಿಸಂ. ಆದರೆ ಏಕಮುಖವಾದ್ರೆ ಕೇಂದ್ರ ಸರ್ಕಾರ ಅದರ ಧೋರಣೆ ಮತ್ತು ಆಳುವ ಪಕ್ಷ, ಈಗಿರುವ ಆಳುವ ಪಕ್ಷದ ಧೋರಣೆ ಏಕಮುಖವಾದ ಫೆಡರಲಿಸಂ ಅನ್ನು ತರಬೇಕು ಅನ್ನುವ ಉದ್ದೇಶ ಇದ್ದ ಹಾಗೆ ಕಾಣುತ್ತದೆ. ಇದು ಏನನ್ನ ತೋರಿಸ್ತದೆ ಅಂದ್ರೆ, ಅನೇಕ ಸಂದರ್ಭಗಳಲ್ಲಿ ವಿರೋಧ ಪಕ್ಷಗಳಿರುವ ಸರ್ಕಾರಗಳನ್ನ ಹದಗೆಡಿಸ್ತಕ್ಕಂಥ ಅಥವಾ ಆ ಸರ್ಕಾರಗಳ ಮೇಲೆ ಬಲಪ್ರಯೋಗ ಮಾಡತಕ್ಕಂಥ ಗವರ್ನರ್ಗಳ ಆಫೀಸುಗಳನ್ನು ಉಪಯೋಗಿಸಿ ಮಾಡುವ ಈ ಬಲಪ್ರಯೋಗ ರಾಜ್ಯಗಳ ಮೇಲೆ ತೀವ್ರವಾದ ಪೆಟ್ಟನ್ನ ಕೊಡುವ ಚರ್ಚೆ ಆರಂಭ ಆಗಿದೆ. ಅನೇಕ ರಾಜ್ಯಗಳು ಇವತ್ತು ಚರ್ಚೆ ಮಾಡುತ್ತಿರುವ ಸಂದರ್ಭ ಏನು ಅಂದ್ರೆ, ರಾಜ್ಯಪಾಲರ ಕಚೇರಿಯ ಅಗತ್ಯ ಇದೆಯೇ, ಈ ಚರ್ಚೆಗೆ ಬಂದು ನಿಂತಿವೆ. ರಾಜ್ಯಪಾಲರ ಅಗತ್ಯ ಅನೇಕ ರಾಜ್ಯಗಳ ಅಭಿಪ್ರಾಯದಂತೆ ಅದು ಎಲೆಕ್ಟೆಡ್ ಬಾಡಿ ಅಲ್ಲ. ಎಲೆಕ್ಟೆಡ್ ಬಾಡಿ ಯಾವುದು ರಾಜ್ಯದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದೆ, ಅದರ ಮೇಲೆ ಸವಾರಿ ಮಾಡತಕ್ಕಂತ ಏಕ ವ್ಯಕ್ತಿಯ ಬಲಪ್ರಯೋಗ ಸಾಧುವಾದುದಲ್ಲ, ಇದರ ಅಗತ್ಯ ಇಲ್ಲ ಅನ್ನುವ ಅಭಿಪ್ರಾಯ ಬಂದಿದೆ. ಹಾಗಾಗಿ ರಾಜ್ಯಪಾಲರ ಕಚೇರಿಯನ್ನ ನಿರಾಕರಿಸಿದ್ರೆ ರಾಜ್ಯಗಳು ಯಾವ ಸಾಂಸ್ಕೃತಿಕ ಸಾಂವಿಧಾನಿಕ ಬಿಕ್ಕಟ್ಟು ಉತ್ಪತ್ತಿಯಾಗಬಹುದು, ಈ ಪ್ರಶ್ನೆ ಕೂಡ ಇವತ್ತಿನ ಮಹತ್ವದ ಪ್ರಶ್ನೆ. ಈ ಪ್ರಶ್ನೆಯನ್ನು ನಾವು ಸರಿಯಾಗಿ ಕೇಳಿಕೊಳ್ಳದೆ ಇದ್ರೆ, ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಅನೇಕ ಆಘಾತಗಳು ನಮ್ಮ ದೇಶದ ಸಂವಿಧಾನದ ಮೇಲೆ ನಡೆಯುತ್ತವೆ. ಅದರಲ್ಲಿ ಒಂದು, ಹಿಂದಿಯನ್ನ ರಾಷ್ಟ್ರ ಭಾಷೆಯನ್ನಾಗಿ ಮಾಡಿ ಪ್ರಾದೇಶಿಕ ಭಾಷೆಗಳ ಜಾಗದಲ್ಲಿ ಹಿಂದಿಯನ್ನ ಸ್ಥಳಾಂತರಗೊಳಿಸುವ ಪ್ರಯತ್ನವನ್ನ ನಿರಂತರವಾಗಿ ಕಳೆದ ಒಂದು ದಶಕದಿಂದ ಮಾಡುವುದನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಏನ್ ನಡೀತಿದೆ ಅಂತ ಅಂದ್ರೆ, ಹಿಂದಿಯನ್ನ ರಾಷ್ಟ್ರ ಭಾಷೆಯನ್ನಾಗಿ ಒಪ್ಪಿಕೊಂಡ ರಾಜ್ಯಗಳು ಕೆಲವಿದ್ರೆ ಅವರು ಒಂದು ಅಕ್ಷರವನ್ನು ಬೇರೆ ಭಾಷೆಯಲ್ಲಿ ಮಾತನಾಡದ ಪರಿಸ್ಥಿತಿ ಇರುವಾಗ ಪ್ರಾದೇಶಿಕ ಭಾಷೆಗಳ ಅಸ್ತಿತ್ವಕ್ಕೆ ಧಕ್ಕೆಯುಂಟಾಗುವ ಸಂದರ್ಭಗಳು ಕಾಣ್ತಾ ಇವೆ. ಇದು ಬರೀ ಪ್ರಾದೇಶಿಕ ಭಾಷೆಗಳ ಧಕ್ಕೆ ಅಷ್ಟೇ ಅಲ್ಲ, ಪ್ರಾದೇಶಿಕ ಸಂಸ್ಕೃತಿಗಳ, ಪ್ರಾದೇಶಿಕ ಚಿಂತನೆಗಳ, ಪ್ರಾದೇಶಿಕವಾರು ನಾವು ನಡೆಸುವ ಈ ರೀತಿಯ ಉದ್ಯೋಗಗಳು, ವ್ಯವಹಾರಗಳು ತೀವ್ರ ಧಕ್ಕೆಗೆ ಒಳಗಾಗಿ ದೇಶ ಏಕಮುಖವಾದ ಚಲನೆಯನ್ನು ಮಾಡಬಹುದಾದ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ. ಅಂಡರ್ ರೆಪ್ರೆಸೆಂಟೇಷನ್ ಆಫ್ ದಿ ಪೂರರ್ ರೀಜನ್ಸ್ ಏನ್ ಹೇಳ್ತದೆ ಅಂದ್ರೆ, ಇಲ್ಲಿ ಈ ರಾಜ್ಯಗಳಲ್ಲಿ ಹೈ ಫರ್ಟಿಲಿಟಿ ರೇಟ್ ಈ ರಾಜ್ಯಗಳಲ್ಲಿ ಇದೆ. ಯಾರ್ಯಾರು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದ್ದಾರೆ ಆ ರಾಜ್ಯಗಳಲ್ಲಿ ಪೂರ್ ಫರ್ಟಿಲಿಟಿ ರೇಟ್ ಇದೆ. ಇದು
ದೇಶದ ಅನೇಕ ವರದಿಗಳು, ವಿಶೇಷವಾಗಿ ಆರೋಗ್ಯ ವರದಿ ಹೇಳುವ ಪ್ರಕಾರ ದಕ್ಷಿಣದ ಎಲ್ಲ ರಾಜ್ಯಗಳು ಪೂರ್ ಫರ್ಟಿಲಿಟಿ ರೇಟ್ ಅನ್ನ ಅನುಭವಿಸ್ತಾ ಇವೆ. ಉತ್ತರದ ಹಿಂದಿ ಭಾಷಿಕ ರಾಷ್ಟ್ರಗಳು ಹೈಯರ್ ಫರ್ಟಿಲಿಟಿ ರೇಟ್ ಅನ್ನ ಅನುಭವಿಸ್ತಾ ಇವೆ. ಆದ್ದರಿಂದ ಈ ಪ್ರಾಕೃತಿಕ ಇಂಬ್ಯಾಲೆನ್ಸ್, ದಕ್ಷಿಣ ಮತ್ತು ಉತ್ತರದ ಇಂಬ್ಯಾಲೆನ್ಸ್ ಏನಾಗುತ್ತೆ, ಅಸಮತೋಲನ ಏನಾಗುತ್ತೆ, ಇದು ನಾಳೆ ದೇಶದ ಸಮಗ್ರತೆಗೆ ಧಕ್ಕೆಯನ್ನ ಉಂಟು ಮಾಡುತ್ತದೆ ಅನ್ನುವ ಚರ್ಚೆಯನ್ನ ಈಗಾಗಲೇ ಅನೇಕರು ಎತ್ತಿಕೊಂಡಿದ್ದಾರೆ. ಇದರಲ್ಲಿ ವಿಶೇಷವಾಗಿ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಪಶ್ಚಿಮ ಬಂಗಾಳ ಇವು ಈ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳುವ ರಾಜ್ಯಗಳು. ಉತ್ತರ ಪ್ರದೇಶ, ಬಿಹಾರ್, ರಾಜಸ್ಥಾನ ಇವು ಜನಸಂಖ್ಯಾವಾರು ಹೆಚ್ಚಿನ ಪ್ರಯೋಜನವನ್ನು ಪಡೆದುಕೊಳ್ಳುವ ರಾಜ್ಯಗಳು. ಆದ್ರಿಂದ ದೇಶದ ಬಹಳ ಮುಖ್ಯವಾದ ಪ್ರಶ್ನೆಯೊಂದನ್ನ ಇವತ್ತಿನ ಸಮಾಜವಾದಿ ಚಳುವಳಿ ಎತ್ತಿಕೊಂಡಿದೆ. ಮಾತ್ರವಲ್ಲ, ಇದನ್ನ ಸಾರ್ವಜನಿಕ ಚರ್ಚೆಗೆ ಒಳಗು ಮಾಡುತ್ತಿದೆ. ಮಾತ್ರವಲ್ಲ, ಇಡೀ ದಕ್ಷಿಣ ರಾಜ್ಯಗಳ ಜನಪ್ರತಿನಿಧಿಗಳನ್ನ ಕರೆದು ಅವರ ಅಭಿಪ್ರಾಯಗಳನ್ನ ಕೇಳುವ ಕೆಲಸವನ್ನು ಕೂಡ ಈ ಸರ್ಕಾರ, ಈ ಸಂಘಟನೆ ಮಾಡ್ತಾ ಇದೆ. ನನಗನ್ನಿಸ್ತದೆ ದಕ್ಷಿಣದ ಎಲ್ಲ ರಾಜ್ಯಗಳು ಒಕ್ಕೊರಲಿನಿಂದ ಈ ಸಮಸ್ಯೆಯನ್ನ ರಾಷ್ಟ್ರದ ಮುಂದೆ ಇಡಬೇಕಾದಂತ ಅಗತ್ಯ ಇದೆ. ದೇಶದ ಗೃಹ ಮಂತ್ರಿಗಳೇ ಒಂದು ಮಾತನ್ನ ಹೇಳ್ತಾ ಇದ್ದಾರೆ, ಯಾವುದೇ ರಾಜ್ಯಗಳಿಗೆ ಅವರ ಸೀಟುಗಳ ಸಂಖ್ಯೆ, ಲೋಕಸಭಾ ಸ್ಥಾನಗಳ ಸಂಖ್ಯೆ ಕಡಿಮೆ ಆಗೋದಕ್ಕೆ ನಾವು ಬಿಡೋದಿಲ್ಲ. ಆದರೆ ಯಾವ ಮಾರ್ಗದಲ್ಲಿ ಅದನ್ನು ಮಾಡಲಾಗುತ್ತದೆ ಎನ್ನುವ ಯಾವ ಪರಿಹಾರವನ್ನು ಈವರೆಗೆ ಸೂಚಿಸಿಲ್ಲ. ಹೀಗೆ ಸೂಚಿಸದೇ ಇರೋದ್ರಿಂದ ನಾಳೆ ಏನಾಗಬಹುದು, ಡಿಲಿಮಿಟೇಷನ್ ಪ್ಯಾರಾಮೀಟರ್ಸ್ ಅನ್ನೋದ್ರ ಬಗ್ಗೆ ಯಾರಿಗೂ ಕ್ಲಾರಿಟಿ ಆಗಲಿ, ಒಂದು ತಿಳುವಳಿಕೆ ಆಗಲಿ ಇವತ್ತಿನವರೆಗೆ ಕೇಂದ್ರ ಸರ್ಕಾರ ಪಬ್ಲಿಕ್ ಡಿಸ್ಕಷನ್ಗೆ ಅದನ್ನ ಇಟ್ಟಿಲ್ಲ. ಆದ್ದರಿಂದ ನನಗೆ ಅನಿಸ್ತದೆ ಕೇಂದ್ರ ಸರ್ಕಾರದ ಈ ತೀರ್ಮಾನ ದಕ್ಷಿಣದ ರಾಜ್ಯಗಳ ಸೀಟುಗಳನ್ನು ಉಳಿಸಿಕೊಳ್ಳುತ್ತೇವೆ ಎಂದು ಹೇಳುತ್ತಿರುವಾಗಲೇ ಉತ್ತರದ ರಾಜ್ಯಗಳ ಸೀಟುಗಳನ್ನು ಹೆಚ್ಚು ಮಾಡುತ್ತೇವೆ ಅನ್ನುವ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಉತ್ತರದ ರಾಜ್ಯದ ಸೀಟುಗಳನ್ನು ಹೆಚ್ಚು ಮಾಡಿ ದಕ್ಷಿಣದ ರಾಜ್ಯಗಳ ಸ್ಥಾನಗಳನ್ನ ಅಷ್ಟನ್ನೇ ಉಳಿಸಿಕೊಂಡ್ರೆ ದಿಸ್ ಇಂಬ್ಯಾಲೆನ್ಸ್ ವಿಲ್ ನಾಟ್ ಎಂಡ್, ಈ ಅಸಮತೋಲನ ಕೊನೆಗೊಳ್ಳುವುದಿಲ್ಲ. ಆದ್ದರಿಂದ ನಾವು ಇವತ್ತು ಚಿಂತನೆ ಮಾಡಬೇಕಾದ್ದು ಒಂದೇ ಒಂದು, ಜನಸಂಖ್ಯೆ ಒಂದನ್ನೇ ನೀವು ಪ್ಯಾರಾಮೀಟರ್ ಆಗಿ ಇಟ್ಕೊಂಡ್ರೆ ಎಲ್ಲ ರಾಜ್ಯಗಳಿಗೆ ನ್ಯಾಯ ಒದಗಿಸುವುದು ಸಾಧ್ಯವಿಲ್ಲ. ಹಾಗಾದ್ರೆ ಜನಸಂಖ್ಯೆಯ ಜೊತೆಗೆ ಆ ರಾಜ್ಯದ ಅಭಿವೃದ್ಧಿ ಸೂಚ್ಯಾಂಕ ಮತ್ತು ಜನರು ಬದುಕುತ್ತಿರುವ ಜೀವನ ಮಟ್ಟ ಇವುಗಳನ್ನು ಗಮನದಲ್ಲಿರಿಸಿಕೊಂಡು ನೀವು ಒಂದು ವೇಳೆ ಡಿಲಿಮಿಟೇಷನ್ ಎಕ್ಸರ್ಸೈಸ್ ಮಾಡಿದ್ರೆ ಆಗ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆ ಕೂಡ ಇದೆ. ಆದ್ರಿಂದ ಇವತ್ತು ಸಾರ್ವಜನಿಕವಾಗಿ ಆಗಬೇಕಾಗಿರುವ ಚರ್ಚೆ ಈ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಹೇಗೆ ಒಂದು, ಎರಡನೇದು ಆರ್ಥಿಕ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಕೂಡ ಬಹಳ ಮಹತ್ವದ ಪ್ರಶ್ನೆ. ರಾಜ್ಯಗಳಿಗೆ ಕೊಡಬೇಕಾದ ತೆರಿಗೆಯ ಪಾಲು ಸರಿಯಾಗಿ ಸಿಗಬೇಕಾಗಿದೆ. ಹಾಗೆ ಸಿಗದೆ ಹೋದ್ರೆ ಆ ತೆರಿಗೆಯ ಪಾಲು ರಾಜ್ಯಗಳಿಗೆ ಸಮತೋಲನವಾಗಿ ಸಿಗದೆ ಹೋದ್ರೆ ಹೆಚ್ಚಿನ ರಾಜ್ಯಗಳು, ಹೆಚ್ಚು ತೆರಿಗೆ ಕೊಡುವ ರಾಜ್ಯಗಳು ಟ್ಯಾಕ್ಸ್ ಹೆಚ್ಚು ಕೊಡ್ತಿರ್ತವೆ, ಆದ್ರೆ ಪಡೆದುಕೊಳ್ಳುವ ಪಾಲು ತುಂಬಾ ಕಡಿಮೆ ಇರ್ತದೆ. ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಒಂದು ಸಮತೋಲನವನ್ನ ಕಾಯ್ದುಕೊಳ್ಳುವ ಕೆಲಸವನ್ನ ರಾಜ್ಯಗಳು, ಕೇಂದ್ರ ಸರ್ಕಾರ ರಾಜ್ಯಗಳ ಜೊತೆಗೆ ಸಮಾಲೋಚನೆ ಮಾಡೋದಕ್ಕೆ ಮಾಡಬೇಕು ಅಂತ ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ.